ಎಲ್ಲರಿಗೂ ನಮಸ್ಕಾರ. ಸಕ್ರಾಂತಿ ನಮಸ್ಕಾರ. ಇವತ್ತೊಂದು ಒಳ್ಳೆ ಹಲಸಿನ ಹಣ್ಣು ಸಿಕ್ಕಿದೆ. ಸೊ ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಹಲಸಿನ ಬೀಜವನ್ನು ಒಂದು ಕಡೆ, ಸೊಳೆಯನ್ನು ಒಂದು ಕಡೆ ಮಾಡಿ ಅದನ್ನೆಲ್ಲ ಚಂದ ಡಬ್ಬದೆಲ್ಲ ಹಾಕಿ ಡೀಪ್ ಫ್ರೀಜಿಗೆ ಹಾಕಿ ಬಿಟ್ಟಿದ್ದೇನೆ. ಸೊ ಯಾವಾಗ ಬೇಕಾ ಹಲಸಿನ ಮುಳಿಕವನ್ನ, ಅದೇ ರೀತಿ ದೋಸೆಯನ್ನ, ಇಡ್ಲಿಯನ್ನ, ಮುದ್ದೆಯನ್ನ ಮಾಡಿ ತಿನ್ಬೋದು ಅಂತೇಳಿ ಹೇಳಿ ಇವತ್ತು ವಿಡಿಯೋ ಮಾಡಿದಂತ ಉದ್ದೇಶ ಏನಪ್ಪಾ ಅಂತೇಳಿ ಹೇಳಿದ್ರೆ, ನಮ್ಮ ಕಾರ್ಕಳದಲ್ಲಿ ಪ್ರತಿನಿತ್ಯ ನಡೀತಾ ಇರುವಂತಹ ಅಧಿಕ ಮಾಸದ ಭಜನೆಯನ್ನ, ಅದೇ ರೀತಿ ವೆಂಕಟರಮಣ ದೇವಸ್ಥಾನದ ವೈಭವವನ್ನ ಹೇಳೋಣ ಅಂತೇಳಿ ಹೇಳಿ. ಸೊ ದೇವಸ್ಥಾನದಲ್ಲಿ ಪ್ರತಿನಿತ್ಯ 1 ತಿಂಗಳುಗಳ ಕಾಲ ಭಾಗವತ ಭಜನೆಗಳೆಲ್ಲ ನಡೀತಾ ಇತ್ತು. ಬಟ್ ಇವರ ಭಜನೆಗಂತೂ ನಾನು ಮನಸೋತು ಬಿಟ್ಟೆ. ಧನಂಜಯ್ ಮಸ್ಕರ್ ಅಂತೇಳಿ ಹೇಳಿ ನೀವು ಕೇಳಿದ್ದಿರ್ಬೋದು. ಇವರ ಹಾಡನ್ನೊಂದು ಕೇಳಿ. ಇವರ ಹಾಡಿನ ಎಷ್ಟೊಂದು ದೊಡ್ಡ ನಾವು ಫ್ಯಾನ್ ಆದ್ವಿ ಅಂತೇಳಿ ಹೇಳಿದ್ರೆ ಇವರ ಜೊತೆ ಒಂದು ಫೋಟೋವನ್ನ ಕೂಡ ಕ್ಲಿಕ್ಕಿಸ್ಕೊಂಡ್ವಿ. ಅದೇ ರೀತಿ ಅಧಿಕ ಮಾಸ ಅಂತೇಳಿ ಹೇಳಿದ ಹಾಗೆ ನಮ್ಮ ದೇವಸ್ಥಾನದಲ್ಲಿ ಪ್ರದಕ್ಷಿಣಾ ಸೇವೆ ಕೂಡ ಇತ್ತು. ಸೊ ಅದರಲ್ಲಿ ಕೂಡ ನಾನು ಪಾಲ್ಗೊಂಡೆ. ಸೊ ಸೈಮಲ್ಟೇನಿಯಸ್ಲಿ ಆಗುವಂತಹ ಭಜನೆಯನ್ನ, ಭಕ್ತಿಭಾವ ಗಾಯನವನ್ನ ಒಂದು ಸಣ್ಣ ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದರ ಜೊತೆಗೆ ವೆಂಕಟರಮಣ ದೇವಸ್ಥಾನದ ಹೊರಗಡೆ ಈ ಸಸಿಗಳನ್ನೆಲ್ಲ ವಿತರಿಸ್ತಾ ಇದ್ರು. ಜೂನ್ 5 ಅಂತೇಳಿ ಹೇಳಿದ್ರೆ ಪರಿಸರ ದಿನಾಚರಣೆಯ ಒಂದು ಪರವಾಗಿ. ಸೊ ಸಸಿಯನ್ನ ಕೂಡ ನಾನೊಂದು ತಗೊಂಡು ಬಂದೆ, ರೆಂಜೆ ಹೂವಿನ ಒಂದು ಸಸಿಯನ್ನ. ಅದರ ಜೊತೆ ಇವತ್ತು ನಮ್ಗೆ ನಮ್ಮ ಭಜನಾ ಗುರುಗಳ ಮನೆಯಲ್ಲೂ ಕೂಡ ಅಧಿಕ ಮಾಸದ ಒಂದು ವತಿಯಿಂದ ಪೂಜೆ ಇತ್ತು. ಸೊ ಅಲ್ಲಿ ಕೂಡ ನಾವು ಹೋಗಿದ್ವಿ, ನಮ್ಮ ಭಜನೆ ಕೂಡ ಇತ್ತು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕಲಿಯುಗದಲ್ಲಿ ಯಜ್ಞಯಾಗಾದಿಗಳು, ತಪಸ್ಸು, ಇದರ ಮುಖೇನ ದೇವರನ್ನ ಒಲಿಸಿಕೊಳ್ಳುವಂಥದ್ದು ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ದೇವರ ನಾಮಸ್ಮರಣೆಯಿಂದ ಕೀರ್ತನೆ, ಪ್ರಾರ್ಥನೆ, ಭಜನೆ, ಅದೇ ರೀತಿ ದೇವರ ಕಥೆಯನ್ನು ಇದನ್ನೆಲ್ಲ ನಾವು ಆಲಿಸುವುದರಿಂದ ದೇವರ ಒಂದು ಇನ್ನಷ್ಟು ನಾವು ಸನ್ನಿಹಿತವಾಗ್ತೇವೆ ಅಂತೇಳಿ ಹೇಳ್ತಾರೆ. ಇದೆಲ್ಲವೂ ಕೂಡ ಸುಲಭ ಸಾಧ್ಯವಾಗುವಂಥದ್ದು. ಇದೆಲ್ಲವೂ ಕೂಡ ಸಮ್ಮಿಳಿತ ಇರುವಂಥದ್ದು ಹರಿಕಥೆಯಲ್ಲಿ. ಹರಿಕಥೆಯಲ್ಲಿ ದೇವರ ಕಥೆಯನ್ನು ನಾವು ಆಲಿಸಬಹುದು, ಅದರ ಜೊತೆ ದೇವರ ನಾಮಸ್ಮರಣೆಯನ್ನು ನಾವು ತಿಳ್ಕೊಳ್ಬಹುದು, ಅದರ ಜೊತೆಯಾಗಿ ದೇವರ ಒಂದು ಕೀರ್ತನೆಯನ್ನ ಕೂಡ ನಾವು ಕೇಳಬಹುದು. ಇದೆಲ್ಲವೂ ಕೂಡ ಸಮ್ಮಿಳಿತವಾದಂತಹ ಹರಿಕಥೆಯನ್ನ ನಾವಿವತ್ತು ಎಲ್ಲರೂ ಕೂಡ ಆಲಿಸಲಿಕ್ಕಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಶ್ರೀ ವಿದ್ವಾನ್ ಯೋಗೀಶ್ವರಿ ಇವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಭಜನೆಯನ್ನ ಅಭ್ಯಾಸ ಮಾಡ್ತಾ ಇರುವಂತಹ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿ ಇದರ ದಶಮಾನೋತ್ಸವದ ಪ್ರಯುಕ್ತ ಇಂದು ಶ್ರೀ ಕೃಷ್ಣ ರುಕ್ಮಿಣಿ ಹರಿಕಥಾಮೃತ ಸಾರ ಅನ್ನುವಂತಹ ಒಂದು ಹರಿಕಥೆಯನ್ನ ಇಂದು ನಾವೆಲ್ಲರೂ ಕೂಡ ಜೊತೆಯಾಗಿ ಸವಿಯುತ್ತಿದ್ದೇವೆ. ಈ ಒಂದು ವೇದಿಕೆಯಲ್ಲಿ ಪುರುಷೋತ್ತಮ ಮಾಸದ ಪರವಾಗಿ ಶ್ರೀ ವೆಂಕಟರಮಣ ಭಜನಾ ಮಂಡಳಿ ಕಾರ್ಕಳ ಹಾಗೂ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಈ ಒಂದು ಪಳುತ್ತರಿತ ಈಶನ ಸನ್ನಿಧಿಯಲ್ಲಿ ಈ ಒಂದು
ನಮ್ಮ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿ 10 ವರ್ಷಗಳನ್ನಂತೇಳಿದ್ರೆ ದಶಮಾನೋತ್ಸವವನ್ನು ಪೂರೈಸಿದ್ದ ಒಂದು ಶುಭ ಸಂದರ್ಭದಲ್ಲಿ ನಾವೊಂದು ಪ್ರವಚನವನ್ನು ಪ್ರತಿಮಾ ಕೊಡೂರು ಅಂತೇಳಿ ಹೇಳಿ ಪ್ರವಚನದ ಒಂದು ಪ್ರಾಯೋಜಕತ್ವವನ್ನು ಮಾಡಿದ್ವಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು. ಸೊ ಅದರ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನನಗೆ ನಿರೂಪಣೆಗೆ ಕೂಡ ನಮ್ಮ ಗುರುಗಳು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ ಮಂಡಳಿಯ ನಾವೆಲ್ಲರೂ ಕೂಡ ಒಂದೇ ರೀತಿಯ ಸಮವಸ್ತ್ರವನ್ನು ಉಟ್ಟು ಅವರ ಜೊತೆಗೆ ಒಂದು ಫೋಟೋವನ್ನು ಕ್ಲಿಕ್ಕಿಸಿಕೊಂಡದ್ದು ಈ ರೀತಿ. ಸೊ ಈ ಒಂದು ಅಧಿಕ ಮಾಸದಲ್ಲಿ ಭಜನೆ, ಕೀರ್ತನೆ, ಪ್ರಾರ್ಥನೆ, ನಾಮ ಸಂಕೀರ್ತನೆ ಅಂತೇಳಿ ಹೇಳ್ತಾ ನಮ್ಮ ಒಂದು ಜನ್ಮವನ್ನು ಪಾವನಗೊಳಿಸಿದ್ದಂತಹ ಬಗೆ ಈ ರೀತಿ ಇತ್ತು ಅಂತೇಳಿ ಹೇಳ್ತಾ ಕೃಷ್ಣಾರ್ಪಣಮಸ್ತು. ನಮಸ್ತೆ.